ಆ್ಯಂಡ್ ಸುನಿಲ್ ಶೆಟ್ಟಿ ಸರ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಅವಾಗಲೇ ನೀವು ಶೇರ್ ಮಾಡಿದ್ರಿ ಆಲ್ರೆಡಿ. ಬಟ್ ಅವರಿಂದ ನೀವು ಟೇಕ್ ಅವೇ ಮಾಡಿದಂಥ ಒಂದು ವಿಷಯ ಯಾವುದು? ಒಂದು ವಿಷಯ ಏನು ಅಂತಂದ್ರೆ, ನೀನು ಎಷ್ಟೇ ದೊಡ್ಡ ಕಲಾವಿದ ದೊಡ್ಡದಾಗೋದು ಅಂತಂದ್ರೆ ದೊಡ್ಡ ಸಿನಿಮಾಗಳು ಮಾಡೋದು ಅಥವಾ ದೊಡ್ಡ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದು ಅಂತ ವಿಂಗಡಣೆ ಮಾಡ್ಬೋದೇ ಹೊರತು, ಇಲ್ಲಾಂದ್ರೆ ಕಲಾವಿದರೆಲ್ಲ ಒಂದೇ ಅಲ್ವಾ? ಕಲಾವಿದರು ಅಂದ್ರೆ ಕಲಾವಿದರು. ನಾನು ಅವರಿಂದ ಕಲ್ತಿರುವಂಥದ್ದು ಏನು ಅಂತಂದ್ರೆ, ನೀನು ಎಷ್ಟೇ ದೊಡ್ಡ ವ್ಯಕ್ತಿ ಆಗೋ, ನಿನ್ನ ವರ್ಕ್ ಮೇಲೆ ಇರುವಂತಹ ಕಮಿಟ್ಮೆಂಟ್ ಅದು ದೊಡ್ಡ ಕೆಲಸ ಆಗಲಿ ಸಣ್ಣ ಕೆಲಸ ಆಗಲಿ ಅದು ಸೇಮ್ ಆಗಿರ್ಬೇಕು ಅಂತ ಅವರಿಂದ ಕಲಿತೆ. ಬಿಕಾಸ್ ಅವರು ಬಾಲಿವುಡ್ ಅಲ್ಲಿ ಇವಾಗ ಮತ್ತೆ ಅವರು ಅಂದ್ರೆ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡಿದ್ರು. ಇವಾಗ ಮತ್ತೆ 3 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇದ್ದಾರೆ. ಹೇರಾ ಫೇರಿ 3 ಎಲ್ಲ ಮಾಡ್ತಿದ್ದಾರೆ. ಅದ್ರ ಮಧ್ಯೆನು ನನಗೆ ಡೇಟ್ ಕೊಟ್ರು ತುಳು ಸಿನಿಮಾಗೆ. ಅದ್ರ ಮಧ್ಯೆ ಅದ್ರ ಬಗ್ಗೆ ಅವ್ರು ಕೊಡ್ತಾ ಇದ್ದಂತ ಕಾಳಜಿ, ನಾನು ಏನೋ ಒಂದು ಡೌಟ್ ಕೇಳಿ ವಾಟ್ಸಪ್ ಮಾಡಿದ್ರೆ ಅವ್ರಿಗೆ ಟಕ್ ಅಂತ ಫ್ರೀ ಆದ ತಕ್ಷಣ ರಿಪ್ಲೈ ಮಾಡ್ತಾ ಇದ್ರು. ಏನೇ ಡೌಟ್ ಇದ್ರು ಪ್ರಿಪೇರ್ ಆಗ್ತಾ ಇದ್ರು. ಅಂದ್ರೆ ನನ್ನಲ್ಲಿ ಕೇಳ್ತಾ ಇದ್ರು, ಇದು ಹೆಂಗೆ ಈ ಡೈಲಾಗ್ ಅರ್ಥ ಅಂದ್ರೆ ಏನ್ ನಿಜವಾಗ್ಲೂ ನೀನ್ ಅರ್ಥ ಹೇಳಕ್ ಹೊರಟಿದ್ಯಾ, ಎಲ್ಲ ಡಿಸ್ಕಷನ್ಸ್ ಮಾಡ್ತಾ ಇದ್ರು. ನನಗೆ ಆವಾಗ ಅನ್ನಿಸ್ತಾ ಇತ್ತು, ಅವ್ರು ಅಷ್ಟು ದೊಡ್ಡ ಸ್ಟಾರು, ಅಷ್ಟು ದೊಡ್ಡ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ, ತುಳು ಇಂಡಸ್ಟ್ರಿ ಅಂದ್ರೆ ಆಬ್ವಿಯಸ್ಲಿ ಬಿಸ್ನೆಸ್ ಅಂತ ಬಂದಾಗ ಸಣ್ಣ ಇಂಡಸ್ಟ್ರಿ, ಇಷ್ಟು ಕಮಿಟ್ಮೆಂಟ್ ಕೊಡ್ತಾ ಇದಾರೆ ಅಂತಂದ್ರೆ ಅದರ ಅರ್ಥ ಅವ್ರು ಯಾವ ಕೆಲಸನೂ ದೊಡ್ಡದು ಸಣ್ಣದು ಅಂತ ನೋಡಲ್ಲ. ಅವ್ರು ಮಾಡ್ತಾ ಇರೋದು ಕೆಲಸ ಅಂದ್ಮೇಲೆ ಎಲ್ಲದಕ್ಕೂ ಸೇಮ್ ಕೈಂಡ್ ಆಫ್ ಕಮಿಟ್ಮೆಂಟ್ ಕೊಡ್ತಾರೆ. ಸೊ ಅದನ್ನ ನಾನು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಇವಾಗ ನಾನು ಯಾವುದೇ ಒಂದು ಕೆಲಸ ಆಗ್ಲಿ, ಅದು ಎಷ್ಟು ದೊಡ್ಡದು ಎಷ್ಟು ಸಣ್ಣದು ಅಂತಲ್ಲ, ನಾನು ಒಪ್ಕೊಂಡಿದ್ದೀನ ಆ ಕೆಲ್ಸಕ್ಕೆ 100% ಕೊಡೋದು ನನ್ನ ಜವಾಬ್ದಾರಿ. ಆವಾಗಷ್ಟೇ, ಬಿಕಾಸ್ ಒಂದನ್ನೇ ಒಪ್ಕೋಬಾರ್ದು, ಒಪ್ಕೊಂಡ್ಮೇಲೆ ಎಲ್ಲ ಒಂದೇ ರೀತಿ. ಸೊ ಅದು ತುಂಬಾ ನಾನು ಅದನ್ನ ಆಳವಾಗಿ ತಗೊಂಡಿದ್ದೀನಿ. ವೆರಿ ನೈಸ್ ಸರ್, ನಿಜವಾಗ್ಲೂ ಖುಷಿ ಆಯಿತು. ಆ್ಯಂಡ್ ಸುನಿಲ್ ಶೆಟ್ಟಿ ಅವರಿಗೆ ಎಷ್ಟು ಸಂಭಾವನೆ ಕೊಟ್ಟಿದ್ದೀರಾ? ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ರೆ ಅವರು ಬೈತಾರಲ್ಲೋ ಗೊತ್ತಿಲ್ಲ, ಬಟ್ ಟು ಬಿ ಹಾನೆಸ್ಟ್, ಅವರಿಗೆ ಸಂಭಾವನೆ ಕೊಟ್ಟು ಕರ್ಕೊಂಬರೋಷ್ಟು ದೊಡ್ಡ ಪ್ರೊಡಕ್ಷನ್ ನಂದಲ್ಲ, ಅವ್ರಿಗೆ ಸಂಭಾವನೆ ಕೊಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಇದನ್ನ ಹೆಂಗ್ ಓಪನ್ ಆಗಿ ಹೇಳಿ ಅಂತ ಗೊತ್ತಿಲ್ಲ, ಬಟ್ ನನ್ನ ಸಿನಿಮಾಗೆ ಅವರು ಓನ್ಲಿ ಪ್ರೀತಿಯಿಂದ ಬಂದಿದ್ದಾರೆ. ಇಷ್ಟೇ ಹೇಳ್ತೀನಿ ಅಷ್ಟೇ, ಇಷ್ಟೇ ಹೇಳ್ತೀನಿ. ಇನ್ ಕ್ಲಾರಿಟಿ ಕೇಳಿದ್ರೆ ಅವ್ರು ಬೈತಾರೆ ಡೆಫಿನೆಟ್ಲಿ. ಸೂಪರ್.